ವೆಲ್ಕಮ್ ಬ್ಯಾಕ್. ಈ ದಿನ ತರಗತಿಯಲ್ಲಿ ನಾವು ರೀಥಿಂಕಿಂಗ್ ಆನ್ ದಿ ರೋಲ್ ಆಫ್ ದ ಸ್ಟೇಟ್ ಅನ್ನೋ ವಿಚಾರದ ಬಗ್ಗೆ ತಿಳಿಯೋಣ. ಕಳೆದ ತರಗತಿಯಲ್ಲಿ ನಾವು ಆರ್ಥಿಕಾಭಿವೃದ್ಧಿಯ ಸಾಂಸ್ಥಿಕ ವಿಚಾರಗಳಲ್ಲಿ ರಾಜ್ಯ ಮತ್ತು ಮಾರುಕಟ್ಟೆಗಳ ಅಂಶಗಳನ್ನು ಮತ್ತು ರಾಜ್ಯ ಮತ್ತು ಮಾರುಕಟ್ಟೆಗಳು ಯಾವ ಸಂದರ್ಭಗಳಲ್ಲಿ ವಿಫಲತೆಯನ್ನು ಹೊಂದುತ್ತೆ ಅನ್ನೋ ಅಂಶವನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಸೊ ಈ ದಿನ ನಾವು ಒಂದು ರಾಜ್ಯದ ಪಾತ್ರದ ಬಗ್ಗೆ ನಾವು ಒಂದು ಪುನರ್ವ್ಯಾಖ್ಯಾನವನ್ನು ಕೊಡುವಂಥ ಅವಶ್ಯಕತೆ ಇದೆ. ಅದೇ ರಾಜ್ಯಗಳ ಪಾತ್ರ ಏನಾಗಿರಬೇಕು ಮಾರುಕಟ್ಟೆ ವಿಫಲತೆಯನ್ನು ಅನುಸರಿಸುವಾಗ ಅನ್ನುವಂಥ ಅಂಶವನ್ನು ನಾವು ತಿಳಿಯೋಣ. ದ ಸ್ಟೇಟ್ ಹ್ಯಾಸ್ 4 ಕೀ ರೋಲ್ಸ್ ಟು ಪ್ಲೇ ಇನ್ ದ ಡೆವಲಪ್ಮೆಂಟ್ ಪ್ರೋಸೆಸ್. ಆರ್ಥಿಕ ಅಭಿವೃದ್ಧಿಯಲ್ಲಿ ರಾಜ್ಯವು ಪ್ರಮುಖವಾಗಿ 4 ಪಾತ್ರವನ್ನು ನಿರ್ವಹಿಸುತ್ತೆ. ಒಂದು, ಟು ಪ್ರೊವೈಡ್ ಪಬ್ಲಿಕ್ ಗೂಡ್ಸ್, ಸಾರ್ವಜನಿಕ ಸರಕುಗಳನ್ನು ಒದಗಿಸುವಂಥದ್ದು. ಟು ಕರೆಕ್ಟ್ ಮಾರ್ಕೆಟ್ ಇಂಪರ್ಫೆಕ್ಷನ್ಸ್, ಮಾರುಕಟ್ಟೆಯ ಅಪರಿಪೂರ್ಣತೆಗಳನ್ನು ಸರಿಪಡಿಸುವಂಥದ್ದು. ಟು ಪ್ರೊಟೆಕ್ಟ್ ದ ವಲ್ನರಬಲ್ ಆ್ಯಂಡ್ ಎನ್ಶ್ಯೂರ್ ಆ್ಯನ್ ಇಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಬೋತ್ ಇಂಟ್ರಾ ಟೆಂಪೊರರಿಲಿ ಆ್ಯಂಡ್ ಇಂಟರ್ ಟೆಂಪೊರರಿಲಿ. ಸೊ ಹಾಗಾಗಿ ಯಾರು ಕೆಳವರ್ಗದವರು ಮತ್ತು ದುರ್ಬಲರಿದ್ದಾರೋ ಅವರನ್ನು ರಕ್ಷಣೆ ಮಾಡುವಂತಹ ಮತ್ತು ಆದಾಯದ ಸಮಾನ ಹಂಚಿಕೆಯನ್ನು ಮಾಡುವಂತಹ ಕಾರ್ಯವನ್ನು ಏನು ಮಾಡುತ್ತೆ, 2 ವಲಯಗಳಿವೆ ಆಂತರಿಕವಾಗಿ, ಅಂದರೆ ಇಂಟ್ರಾ ಟೆಂಪೊರಲಿ ಮತ್ತು ಇಂಟರ್ ಟೆಂಪೊರಲಿ. ಸೊ ಹೀಗೆ ಅದು ನಿರ್ವಹಿಸುವಂತಹ ಒಂದು ಅಂತರ್ಗತವಾಗಿ ಮತ್ತು ಆಂತರಿಕವಾಗಿ, ಅಂದರೆ ಆಂತರಿಕವಾಗಿ ಮತ್ತು ಅಂತರ್ಗತವಾಗಿ. ಸೊ ಈ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡುವಂತಹ ಅಂಶವನ್ನು ಅದು ಒಳಗೊಂಡಿರುತ್ತೆ. ಹಾಗೆಯೇ ಟು ಪ್ರೊವೈಡ್ ಅನ್ ಇನ್ಸ್ಟಿಟ್ಯೂಷನಲ್ ಎನ್ವೈರನ್ಮೆಂಟ್ ಇನ್ ವಿಚ್ ಮಾರ್ಕೆಟ್ಸ್ ಕ್ಯಾನ್ ಫ್ಲರಿಶ್. ಸೊ ಮಾರುಕಟ್ಟೆಗಳ ಒಂದು ಅಭಿವೃದ್ಧಿಗೆ, ಬೆಳವಣಿಗೆಗೆ ನೆರವಾಗುವಂತಹ ಸಾಂಸ್ಥಿಕ ಚೌಕಟ್ಟನ್ನು, ಪರಿಸರವನ್ನು ಒದಗಿಸುವಂತಹ ಕಾರ್ಯವನ್ನು ರಾಜ್ಯಗಳು ನಿರ್ವಹಿಸ್ತವೆ. ಇವತ್ತಿನ ದಿನದಲ್ಲಿ ರಾಜ್ಯಗಳು ಕೇವಲ ಪೊಲೀಸ್ ರಾಜ್ಯಗಳಾಗಿ, ಅಂದರೆ ಕೇವಲ ರಕ್ಷಣೆಯನ್ನು ಒದಗಿಸುವಂಥ ರಾಜ್ಯಗಳಾಗಿ ಮಾತ್ರ ಉಳಿದಿಲ್ಲ. ಅವು ಸಾರ್ವಜನಿಕರಿಗೆ ಅಗತ್ಯವಾದಂತಹ ಇಂತಹ ಕಾರ್ಯಗಳನ್ನು, ಪಬ್ಲಿಕ್ ಗೂಡ್ಸನ್ನು ಪ್ರೊವೈಡ್ ಮಾಡುವಂಥದ್ದು, ಮಾರ್ಕೆಟಿಂಗ್ ಪರ್ಫೆಕ್ಷನ್ಸನ್ನು ಕರೆಕ್ಟ್ ಮಾಡುವಂಥದ್ದು, ವಲ್ನರಬಲ್ಸ್ನ ಪ್ರೊಟೆಕ್ಟ್ ಮಾಡುವಂಥದ್ದು, ನ್ಯಾಷನಲ್ ಇನ್ಕಮನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು, ಸೊ ಹಾಗೆ ಇನ್ಸ್ಟಿಟ್ಯೂಷನ್ ಎನ್ವಿರಾನ್ಮೆಂಟನ್ನು ಒದಗಿಸಿಕೊಡುವಂಥದ್ದು ಒಂದು ಬಿಸ್ನೆಸ್ ಫೀಲ್ಡಿಗೆ, ಈ ಥರದ ಕಾರ್ಯಗಳು ಸಹ ಅದು ನಿರ್ವಹಿಸ್ತಾ ಇದೆ. ಅವುಗಳನ್ನು ನಾವು ಒಂದೊಂದನೇ ನಾವು ನೋಡ್ತಾ ಹೋಗೋಣ. ಸೊ ಪಬ್ಲಿಕ್ ಗೂಡ್ಸ್, ನಮ್ಗೆ ಈಗಾಗಲೇ ಪಬ್ಲಿಕ್ ಗೂಡ್ಸ್ ಅಂತ ಹೇಳಿದರೆ ಅರ್ಥ ಆಗಿದೆ. ಸೊ ಒಂದು ನಿರ್ದಿಷ್ಟ ಸಮಯದಲ್ಲಿ ಹಲವು ಅನುಭೋಗಿಗಳು ಅನುಭೋಗಿಸಲು ಸಾಧ್ಯವಿರುವ ಮತ್ತು ಯಾರನ್ನೂ ಅದರಿಂದ ಹೊರಗಿಡಲು ಸಾಧ್ಯವಾಗದಂತಹ ಮತ್ತು ಪ್ರತಿಸ್ಪರ್ಧಿಗಳು ಇಲ್ಲದೇ ಇರುವಂತಹ ಸರಕಿನ ಅನುಭೋಗವನ್ನು ನಾವು ಪಬ್ಲಿಕ್ ಗೂಡ್ಸ್ ಅಂತ ಕರಿತೇವೆ. ಅದು ಸರ್ಕಾರದ ಒಂದು ರಕ್ಷಣಾ ವ್ಯವಸ್ಥೆ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು. ಸಾರಿಗೆ ವ್ಯವಸ್ಥೆ ಅಂತಂದರೆ ಕೆಲವೊಮ್ಮೆ ಅದನ್ನು ನಾವು ಸೆಮಿ ಪಬ್ಲಿಕ್ ಗೂಡ್ಸ್ ಅಂತೇಳಿ ಗುರುತಿಸ್ತೇವೆ. ಸಮ್ ಅಮೌಂಟ್ ಆಫ್ ಬೆಲೆಯನ್ನು ಕೊಡಬೇಕಾಗಿರುತ್ತೆ. ರಸ್ತೆಗಳು, ಪಾರ್ಕ್ಗಳು, ಸೊ ಇಂಥವನ್ನು ನಾವು ಹೇಳ್ಬೋದು ಪಬ್ಲಿಕ್ ಗೂಡ್ಸ್ ಅಂತೇಳಿ, ಪರಿಪೂರ್ಣ ಪಬ್ಲಿಕ್ ಗೂಡ್ಸ್ ಅಂತ, ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ಅವುಗಳ ಒಂದು ಅನುಭೋಗ. ಇಂತಹ ಸರಕುಗಳನ್ನು ಪಬ್ಲಿಕ್ ಗೂಡ್ಸ್ ಅಂತೇಳಿ ನಾವು ಗುರುತಿಸ್ತೇವೆ. ಇಂತಹ ಪಬ್ಲಿಕ್ ಗೂಡ್ಸ್ಗಳನ್ನು ಒದಗಿಸುವಂತಹ ಕಾರ್ಯವನ್ನು ರಾಜ್ಯಗಳು ಮಾಡಬೇಕಾಗಿರುತ್ತೆ. ಯಾಕಂದರೆ ಪಬ್ಲಿಕ್ ಗೂಡ್ಸ್ಗಳ ವಿಚಾರದಲ್ಲಿ ಮಾರುಕಟ್ಟೆ ವಿಫಲತೆಯನ್ನು ಹೊಂದುತ್ತೆ. ಅದರಿಂದ ಯಾಕಂದರೆ ಇವುಗಳ ವೆಚ್ಚಗಳನ್ನು ಬೆಲೆಗಳಲ್ಲಿ ಪ್ರತಿಫಲಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಲಾಭದ ದೃಷ್ಟಿಯಿಂದ ಇದನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಇದರ ಅನುಭವದಿಂದ ಬೇರೆಯವ್ರನ್ನ ಹೊರತಾಗಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಒಬ್ಬ ವ್ಯಕ್ತಿ ಒಂದು ಕಾರನ್ನು ಹೊಂದಿದ್ದಾನೆ ಅಂತ ಹೇಳಿದರೆ ಆ ಕಾರಣದಿಂದ ಅವನು ಬೇರೆಯವರನ್ನು ಅನುಭವದಿಂದ ಹೊರಗಿಡ್ಬೋದು. ಆದರೆ ಒಂದು ಸಾರ್ವಜನಿಕ ಸಂಸ್ಥೆ ಇದೆ ಅಂತ ಹೇಳಿದರೆ, ಒಂದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಅಂತ ಹೇಳಿದರೆ ಬೇರೊಬ್ಬರನ್ನ, ಯಾರೋ ಒಬ್ಬ ವ್ಯಕ್ತಿಯನ್ನು ನೀನು ಈ ಸಾರಿಗೆ ವ್ಯವಸ್ಥೆಗೆ ಬರಬೇಡ ಕಣಪ್ಪ, ಟ್ರೈನಿಗೆ ಅದಕ್ಕೆ ನೀನು ಬರಬೇಡ, ರೈಲ್ವೆ ಸಾರಿಗೆನ ನೀನು ಬಳಸಬೇಡ ಅಂಥೇಳಿ ಹೊರತುಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪಬ್ಲಿಕ್ ಗೂಡ್ಸ್ಗಳ ವಿಚಾರದಲ್ಲಿ ಯಾರು ಹೆಚ್ಚು ಹೂಡಿಕೆಯನ್ನು ಮಾಡಿರ್ತಾರೆ ಅಥವಾ ಯಾರು ಅದಕ್ಕೆ ಒಂದು ಕಾಸ್ಟನ್ನು ಕಟ್ಟಿರ್ತಾರೆ ಅವರಿಗೆ ಮಾತ್ರ ಅದರ ಪ್ರಯೋಜನವನ್ನು ಒದಗಿಸುವಂಥ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪಬ್ಲಿಕ್ ಗೂಡ್ಸ್ಗಳ ವಿಚಾರದಲ್ಲಿ ಮಾರುಕಟ್ಟೆ ವಿಫಲತೆಯನ್ನು ಹೊಂದುತ್ತೆ. ಏಕೆಂದರೆ ವೆಚ್ಚಗಳು ಬೆಲೆಗಳಲ್ಲಿ ಸೇರೋದಿಲ್ಲ. ಆದ್ದರಿಂದ ಹಾಗಾಗಿ ಅಂತಹ ಸರಕುಗಳನ್ನು ಒದಗಿಸುವಂಥ ಕಾರ್ಯವನ್ನು ಸರ್ಕಾರಗಳು, ರಾಜ್ಯಗಳು ಮಾಡಬೇಕಾಗಿರುತ್ತೆ. ಹಾಗೆ ಮಾರ್ಕೆಟ್ ಇಂಪರ್ಫೆಕ್ಷನ್ಸ್, ಮಾರುಕಟ್ಟೆಯಲ್ಲಿ ಕಂಡುಬರುವಂತಹ ಕೆಲವೊಂದು
ಅಸಮತೋಲನಗಳು ಅಥವಾ ಅಪರಿಪೂರ್ಣತೆಗಳು ಇವುಗಳನ್ನು ಸರ್ಕಾರ ಅಥವಾ ರಾಜ್ಯಗಳು ಸರಿಪಡಿಸಬೇಕಾಗಿರುತ್ತೆ. ಮಾರ್ಕೆಟ್ ಕಂಟ್ರೋಲ್, ಎಕ್ಸಿಸ್ಟೆನ್ಸ್ ಆಫ್ ಎಕ್ಸ್ಟರ್ನಾಲಿಟೀಸು, ಫ್ರೀ ರೈಡರ್ಸು, ಹಾಗೆಯೇ ಅಸಿಮೆಟ್ರಿಕ್ ಇನ್ಫಾರ್ಮೇಷನ್ ಇವೆಲ್ಲವೂ ಮಾರ್ಕೆಟ್ ಇಂಪರ್ಫೆಕ್ಷನ್ಸ್ ಆಗಿದೆ. ನಾವು ನೋಡುವಂತೆ ಮಾರ್ಕೆಟ್ ಕಂಟ್ರೋಲ್ ಅಂದರೆ ಕೆಲವು ಮಾರುಕಟ್ಟೆಗಳಲ್ಲಿ ಅದು ಏಕಸ್ವಾಮ್ಯ ಇರ್ಬೋದು, ಸ್ವಾಮ್ಯಯುತ ಮತ್ತು ಗ್ರಾಹಕ ಸ್ವಾಮ್ಯ, ಕೆಲಜನ ಸ್ವಾಮ್ಯ, ಹೀಗೆ ವಿವಿಧ ಮಾರುಕಟ್ಟೆಗಳಲ್ಲಿ ವಿವಿಧ ರೀತಿಯ ಬೆಲೆ ನಿಯಂತ್ರಣವನ್ನು ನಾವು ನೋಡ್ತೇವೆ. ಇಂತಹ ಬೆಲೆ ನಿಯಂತ್ರಣಗಳ ಸನ್ನಿವೇಶದಲ್ಲಿ ಬೆಲೆ ನೀತಿಗಳನ್ನು ಜಾರಿಗೆ ತರುವ ಮೂಲಕ, ಕೆಲವೊಂದು ಮಾರುಕಟ್ಟೆಯ ನೀತಿಗಳನ್ನು ರೂಪಿಸುವ ಮೂಲಕ ಸರ್ಕಾರ ಇಂತಹ ಮಾರ್ಕೆಟ್ ಕಂಟ್ರೋಲ್ನಂತಹ ಸನ್ನಿವೇಶಗಳನ್ನು ನಿರ್ವಹಿಸಬೇಕಾಗಿರುತ್ತೆ. ಹಾಗೆಯೇ ಎಕ್ಸ್ಟರ್ನಾಲಿಟೀಸ್ ನಾವು ನೋಡಿದಾಗೆ ಪಾಸಿಟಿವ್ ಎಕ್ಸ್ಟರ್ನಾಲಿಟೀಸ್ ಮತ್ತು ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್ಗಳ ಒಂದು ಅಸ್ತಿತ್ವದಿಂದಾಗಿ, ಅಂದರೆ ಸಕಾರಾತ್ಮಕ ಮತ್ತು ಋಣಾತ್ಮಕ ಬಾಹ್ಯತೆಗಳ ಒಂದು ಅಸ್ತಿತ್ವದಿಂದಾಗಿ ಮಾರುಕಟ್ಟೆಗಳು ವಿಫಲತೆಯನ್ನು ಹೊಂದ್ತಾ ಇರುತ್ತೆ. ಯಾಕಂದರೆ ಇವುಗಳ ವೆಚ್ಚಗಳನ್ನು, ಲಾಭಗಳನ್ನು ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಬೆಲೆಯನ್ನು ಕಟ್ಟೋದಕ್ಕಾಗೋದಿಲ್ಲ, ವೆಚ್ಚವನ್ನು ವಿಧಿಸೋಕ್ಕಾಗೋದಿಲ್ಲ. ಇಂತಹ ಬಾಹ್ಯತೆಗಳನ್ನು ಸರ್ಕಾರಗಳು ನಿರ್ವಹಿಸಬೇಕಾಗಿರುತ್ತೆ. ಉದಾಹರಣೆಗೆ ಪೊಲ್ಯೂಷನ್ಸ್ ಆ ಥರದ ಸನ್ನಿವೇಶಗಳಾದಾಗ ಪೊಲ್ಯೂಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನಿಯಮಗಳನ್ನು ರೂಪಿಸುವ ಮೂಲಕ ದಂಡಗಳನ್ನು ವಸೂಲಿ ಮಾಡುವಂಥದ್ದು, ಇಂಥದನ್ನು ಮಾಡುವ ಮೂಲಕ ಅದನ್ನು ತಡೆಗಟ್ಬೋದು. ಹಾಗೆಯೇ ಈ ವೇಸ್ಟೇಜಸ್ಗಳ ನಿರ್ವಹಣೆಗೆ ತ್ಯಾಜ್ಯ ನಿರ್ವಹಣಾ ಘಟಕಗಳನ್ನು ಸ್ಥಾಪನೆ ಮಾಡಿ ಜನರಿಗೆ ಅದರ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥ ಕಾರ್ಯಗಳನ್ನು ರಾಜ್ಯಗಳು ಮಾಡುವ ಮೂಲಕ ಮಾರುಕಟ್ಟೆ ವಿಫಲತೆಯನ್ನು ತಪ್ಪಿಸೋದಕ್ಕೆ ಸಾಧ್ಯ ಇರುತ್ತೆ. ಹಾಗೆಯೇ ಈ ಎಕ್ಸ್ಟರ್ನಾಲಿಟೀಸ್ ನಾನು ನಿಮಗೆ ಹೇಳಿದಾಗೆ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಪಾಲಿಸೀಸ್, ಎಕ್ಸ್ಟರ್ನಾಲಿಟೀಸನ್ನು ಕಮಾಂಡ್ ಮಾಡಲಿಕ್ಕೆ ಹೇಳಿದಾಗೆ ರೆಗ್ಯುಲೇಟ್ ಬಿಹೇವಿಯರ್ ಡೈರೆಕ್ಟ್ಲಿ, ಮೇಕಿಂಗ್ ಸರ್ಟನ್ ಬಿಹೇವಿಯರ್ಸ್ ಐದರ್ ರಿಕ್ವೈರ್ಡ್ ಆರ್ ಫೋರ್ಬಿಡನ್, ಕೆನಾಟ್ ಎರಾಡಿಕೇಟ್ ಪೊಲ್ಯೂಷನ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ. ಸೊ ಹೀಗೆ ಉದಾಹರಣೆಗೆ ಪೊಲ್ಯೂಷನ್ ಇದೆ ಅಂತ ಹೇಳಿದ್ರೆ ಪೊಲ್ಯೂಷನ್ನ ರಿಡ್ಯೂಸ್ ಮಾಡಲಿಕ್ಕೆ ಏನನ್ನೆಲ್ಲ ಒಂದಷ್ಟು ಕ್ರಮಗಳನ್ನು ಉದಾಹರಣೆಗೆ ಕೈಗೊಳ್ಬೋದು ಸರ್ಕಾರ ಅಂಥೇಳಿ. ಡೆವಲಪ್ಮೆಂಟ್ ಎನ್ಫೋರ್ಸ್ ರೆಗ್ಯುಲೇಷನ್, ಪ್ರೊಟೆಕ್ಟಿಂಗ್ ದ ಎನ್ವೈರನ್ಮೆಂಟ್, ಡಿಕ್ಟೇಟ್ಸ್ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಪೊಲ್ಯೂಷನ್, ಎಷ್ಟು ಪ್ರಮಾಣದ ಪೊಲ್ಯೂಷನ್ ಇರ್ಬೋದು, ಅದಕ್ಕಿಂತ ಮಿತಿ ಮೀರಿದರೆ ಅದು ಕಾನೂನು ಬಾಹಿರ ಆಗುತ್ತೆ, ದಂಡವನ್ನು ವಿಧಿಸಬೇಕಾಗುತ್ತೆ ಅನ್ನುವಂಥ ರೂಲ್ಸ್ಗಳನ್ನು ಜಾರಿಗೆ ತರುವಂಥದ್ದು. requires that firms adopt a particular technology to reduce emissions. ಈ ಒಂದು ಎಮಿಷನ್ಸ್ಗಳನ್ನು ಅಂದರೆ ಹೊರಸೂಸುವಿಕೆಯನ್ನು, ಈ ಒಂದು ಮಾಲಿನ್ಯಕಾರಕ ಅಂಶಗಳನ್ನು ನಿಯಂತ್ರಿಸುವಂತಹ ಕೆಲವೊಂದು ಎಮಿಷನ್ಸ್ಗಳನ್ನು ಅಳವಡಿಸಿಕೊಳ್ಳುವಂತಹ, ಹಾಗೆಯೇ ವಾಹನಗಳು ಎಮಿಷನ್ಸ್ ಟೆಸ್ಟನ್ನು ಕಂಪಲ್ಸರಿ ಮಾಡುವಂತಹ ಕ್ರಮಗಳನ್ನೆಲ್ಲ ಕೈಗೊಳ್ಳುವ ಮೂಲಕ ಇಂತಹ ಒಂದು ಬಾಹ್ಯತೆಗಳಿಂದ ಮಾರುಕಟ್ಟೆ ವಿಫಲತೆ ಆಗೋದನ್ನು ತಪ್ಪಿಸ್ಬೋದಾಗಿರುತ್ತೆ. ಹಾಗೆಯೇ ಫ್ರೀ ರೈಡರ್ಸ್, ಈ ಒಂದು ಸಾರ್ವಜನಿಕ ಸಾರಿಗೆಗಳ ಪ್ರಮುಖ ಸಮಸ್ಯೆ ಅಂತ ಹೇಳಿದರೆ ಯಾರೊಬ್ಬರು ಫ್ರೀ ಆಫ್ ಕಾಸ್ಟಲ್ಲಿ ಇದನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಇದರೊಳಗೆ ಪಾರ್ಕನ್ನೇ ಬೈಲನ್ನು ಮೇಂಟೈನ್ ಮಾಡೋರು ಬೇರೆ ಆದರೆ ಇದನ್ನು ಯಾವುದೇ ಕಾಸ್ಟ್ ಕೊಡದೆ ಯಾರು ಬೇಕಾದರೂ ಇದನ್ನು ಎಕ್ಸೆಸ್ ಮಾಡ್ಬೋದಾಗಿರುತ್ತೆ. ಏನೇ ಫ್ರೀ ಡಾಡ್ಜಿಂಗು, ಫ್ಲೈಟ್ ಟಿಪ್ಪಿಂಗು, ಓಪನ್ ಅಕ್ಸೆಸ್ ಆಫ್ ದ ವೈಫೈ, ಟ್ಯಾಕ್ಸ್ ಇವೇಷನ್ನು, ಡೌನ್ಲೋಡಿಂಗ್ ಆ್ಯಂಡ್ ಶೇರಿಂಗು. ಇಂತಹ ಒಂದು ಕ್ಷೇತ್ರಗಳು ಅಥವಾ ಏರಿಯಾಗಳು ಏನಾಗ್ತವೆ, ಫ್ರೀ ಆಫ್ ಕಾಸ್ಟ್ ಎಕ್ಸೆಸಬಲ್ ಇರುತ್ತೆ. ಅದರಿಂದ ಯಾರು ಬೇಕಿದ್ದರೂ ಬೆನಿಫಿಟ್ಸ್ನ ಪಡೆಯೋದಕ್ಕೆ ಸಾಧ್ಯ ಇರುತ್ತೆ, ಯಾವುದೇ ಒಂದು ಟ್ಯಾಕ್ಸನ್ನು ಅಥವಾ ಬೆಲೆಯನ್ನು ಕೊಡದೆ. ಇಂತಹ ಫ್ರೀ ರೈಡರ್ ಸಮಸ್ಯೆಯನ್ನು ನಿರ್ವಹಿಸಬೇಕು ಅಂತ ಹೇಳಿದರೆ ರಾಜ್ಯಗಳು ಕೆಲವೊಂದು ಕಾನೂನುಗಳನ್ನು ಅಥವಾ ನಿಯಮಗಳನ್ನು ರೂಪಿಸುವ ಮೂಲಕ ಈ ಒಂದು ಎಕ್ಸ್ಟರ್ನಾಲಿಟೀಸ್ಗಳ ಸಮಸ್ಯೆಯನ್ನು ಹೋಗಲಾಡಿಸಬೇಕಾಗಿರುತ್ತೆ. ಹಾಗೆಯೇ ಇಂಪರ್ಫೆಕ್ಟ್ ಇನ್ಫಾರ್ಮೇಷನ್, ನಾನು ನಿಮಗೆ ಹೇಳಿದಾಗೆ ಮಾರುಕಟ್ಟೆ ದಕ್ಷತೆಯಿಂದ ಕೂಡಿರಬೇಕು ಅಂತ ಹೇಳಿದರೆ ಅಲ್ಲಿಯ ಕನ್ಸ್ಯೂಮರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಇಬ್ಬರಿಗೂ ಸಹ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರಬೇಕು ಮಾರುಕಟ್ಟೆಯ ಬಗ್ಗೆ. ಯಾವ ಸರಕನ್ನು ಕೊಳ್ಳಬೇಕು, ಯಾವ ಸರಕ್ಕೆ ಅದರ ಗುಣಮಟ್ಟ ಚೆನ್ನಾಗಿದೆ, ಯಾವ ಸರಕಿನ ಬೆಲೆ ಕಡಿಮೆ ಇದೆ, ಇಂತಹ ಒಂದು ಮಾಹಿತಿ ಅನುಭೋಗಿಗೆ ಯಾವ ಸರಕನ್ನು ಯಾವ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರೆ ಒಳ್ಳೆಯದು, ಎಲ್ಲಿ ಲಾಭ ಹೆಚ್ಚು ಬರುತ್ತೆ, ಎಷ್ಟು ಪ್ರಮಾಣದ ಸರಕನ್ನು ಇವತ್ತು ಮಾರುಕಟ್ಟೆಗೆ ಕೊಂಡೊಯ್ಯಬೇಕು, ಈ ಅಂಶಗಳ ಮಾಹಿತಿ ಮಾರುವವರಿಗೆ ಇರಬೇಕು. ಹಾಗಾಗಿ ಸಪ್ಲೈ ಸೈಡ್ ಮತ್ತು ಡಿಮ್ಯಾಂಡ್ ಸೈಡ್ ಎರಡೂ ಸಹ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಇದ್ದಾಗ ಮಾರುಕಟ್ಟೆ ವಿಫಲತೆ ಆಗೋದಿಲ್ಲ, ಇಲ್ಲದಿದ್ದರೆ ಮಾರುಕಟ್ಟೆ ವಿಫಲತೆಯನ್ನು ಹೊಂದುತ್ತೆ. ಹಾಗಾಗಿ ಈ ಮಾಹಿತಿಗಳನ್ನು ಲಭ್ಯವಿರುವಂತೆ ಮಾಡುವ ಕಾರ್ಯ ರಾಜ್ಯದಾಗಿರುತ್ತೆ. ರಾಜ್ಯವು ಒಂದು ಪರ್ಫೆಕ್ಟ್ ಇನ್ಫಾರ್ಮೇಷನನ್ನು ಗ್ರಾಹಕರಿಗೂ ಮತ್ತು ಮಾರಾಟಗಾರರಿಗೂ ಆನ್ಲೈನ್ ಮೂಲಕ, ದೂರದರ್ಶನದ ಮೂಲಕ, ಅಂದರೆ ಸೋಷಿಯಲ್ ಮೀಡಿಯಾಸ್ಗಳ ಮೂಲಕ, ಹಾಗೆ ಅಥವಾ ನೋಟಿಸ್ ಬೋರ್ಡನ್ನು ಹಾಕುವ ಮೂಲಕ, ಹೀಗೆ ವಿವಿಧ ಮಾರ್ಗಗಳ ಮೂಲಕ ತಲುಪಿಸುವಂತಹ ಕಾರ್ಯವನ್ನು ಮಾಡಬೇಕಾಗಿರುತ್ತೆ. ಹಾಗೆಯೇ
ಸ್ಥಳೀಯ ಮಾರುಕಟ್ಟೆಗಳ ನೋಟಿಸ್ ಬೋರ್ಡ್ಗಳಲ್ಲಿ ಪ್ರತಿದಿನದ ಒಂದು ಧಾರಣೆಗಳನ್ನು, ಪ್ರತಿದಿನದ ಒಂದು ಮಾಹಿತಿಗಳನ್ನು ತಲುಪಿಸಿದರೆ ಆಗ ಪರಿಪೂರ್ಣ ಮಾಹಿತಿಯ ಲಭ್ಯತೆಯಿಂದಾಗಿ ಈ ಒಂದು ಮಾರುಕಟ್ಟೆ ವಿಫಲತೆ ಆಗುವ ಸನ್ನಿವೇಶಗಳು ಕಡಿಮೆ ಆಗುತ್ತೆ. ಹಾಗೆಯೇ ಸರ್ಕಾರ ಅಥವಾ ರಾಜ್ಯಗಳು ನಿರ್ವಹಿಸುವಂತಹ ಮತ್ತೊಂದು ಕೆಲಸ ಅಂದರೆ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್. ಸೊ ಲಭ್ಯವಿರುವಂತಹ ರಾಷ್ಟ್ರೀಯ ಆದಾಯವನ್ನು ಸಮನಾಗಿ ಹಂಚಿಕೆ ಮಾಡುವಂಥದ್ದು, ಇನ್ಕಮ್ ಈಕ್ವಾಲಿಟಿ. ಸೊ 100 ಜನರಲ್ಲಿ 20 ಜನರು ಹೆಚ್ಚಿನ ಶ್ರೀಮಂತರಾಗಿದ್ದರೆ, ಅಂದರೆ 80% ಆದಾಯವನ್ನು ಹೊಂದಿದರೆ 80 ಭಾಗ ಕೇವಲ 20 ಭಾಗ ಆದಾಯವನ್ನು ಹೊಂದಿರುವಂಥ ಸನ್ನಿವೇಶ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕಾಣ್ತೇವೆ ನಾವು. ಹಾಗಾಗಿ ಅನಭಿವೃದ್ಧಿ ರಾಷ್ಟ್ರಗಳ ಇಂತಹ ಒಂದು ಸಮಸ್ಯೆಯನ್ನು ಹೋಗಲಾಡಿಸಬೇಕು ಅಂತ ಹೇಳಿದರೆ ರಾಜ್ಯಕೋಶೀಯ ನೀತಿಯ ಮೂಲಕ, ಅಂದರೆ ವಿತ್ತೀಯ ನೀತಿಯ ಮೂಲಕ ಸರ್ಕಾರಗಳು ಡಿಸ್ಟ್ರಿಬ್ಯೂಷನ್ ಅಂದರೆ ಇನ್ಕಮನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಾಗೆಯೇ ಬೆಲೆ ನಿಯಂತ್ರಣದಂತಹ ಒಂದು ನೀತಿಗಳನ್ನು ರೂಪಿಸುವ ಮೂಲಕ ಆದಾಯದ ಸಮಾನ ಹಂಚಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರುತ್ತೆ. ಇನ್ಸ್ಟಿಟ್ಯೂಷನಲ್ ಎನ್ವೈರ್ನಮೆಂಟ್, ನಾನು ನಿಮಗೆ ಹೇಳಿದಾಗೆ ಒಂದು ಮಾರುಕಟ್ಟೆಯ ಸುಗಮ ನಿರ್ವಹಣೆಗೆ ಒಂದು ಸ್ಥಿರವಾದಂತಹ ನಿಶ್ಚಲವಾದಂತಹ ಪರಿಸರದ ನಿರ್ಮಾಣ ಅವಶ್ಯಕತೆ ಇರುತ್ತೆ. ಹಾಗಾಗಿ ಸ್ಟೇಟ್ಸ್ಗಳು ಮಾರುಕಟ್ಟೆಗೆ ಅಂತಹ ಒಂದು ಸನ್ನಿವೇಶವನ್ನು, ಅಂತಹ ಒಂದು ಸಾಂಸ್ಥಿಕ ವಾತಾವರಣವನ್ನು ಒದಗಿಸಿಕೊಡೋದ್ರಿಂದ ಅಲ್ಲಿ ಮಾರುಕಟ್ಟೆ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ, ಮಾರುಕಟ್ಟೆಯ ದಕ್ಷತೆಗೆ ಕಾರಣ ಆಗುತ್ತೆ. ಆಗ ಮಾರುಕಟ್ಟೆ ಮತ್ತು ರಾಜ್ಯಗಳ ವಿಫಲತೆಗಳ ಸನ್ನಿವೇಶಗಳನ್ನು ತಪ್ಪಿಸ್ಬೋದು ಅನ್ನುವಂಥದ್ದು. ಹೀಗೆ ರಾಜ್ಯಗಳು ತಮ್ಮ ಒಂದು ಪಾತ್ರದಲ್ಲಿ ಸುಧಾರಣೆಯನ್ನು ಕಂಡುಕೋಬೇಕಾಗಿದೆ ಅನ್ನೋದನ್ನು 1997ರ ಒಂದು ವರ್ಲ್ಡ್ ಬ್ಯಾಂಕಿನ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, ವಿಶ್ವ ಬ್ಯಾಂಕು ಒಂದು ಮಾಡಿದಂತಹ ಒಂದು ಸಂಶೋಧನೆ ಮತ್ತು ಅದು ಕೊಟ್ಟಂತಹ ಒಂದು ವರದಿಯ ಆಧಾರದ ಮೇಲೆ 97ರಲ್ಲಿ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಅದು ಕೊಡುತ್ತೆ. ದ ಸ್ಟೇಟ್ ಇನ್ ಎ ಚೇಂಜಿಂಗ್ ವರ್ಲ್ಡ್, ಬದಲಾಗುತ್ತಿರುವ ಜಗತ್ತಿನಲ್ಲಿ ರಾಜ್ಯಗಳ ಪಾತ್ರ ಅಥವಾ ರಾಜ್ಯಗಳು ಅನ್ನುವಂಥ ಒಂದು ವಿಚಾರದ ವರದಿಯನ್ನು ನೀಡುತ್ತೆ. ಈ ವರದಿಯಲ್ಲಿ ಅದು ರಾಜ್ಯಗಳು ಹೇಗೆ ಬದಲಾಗಬೇಕಾಗಿದೆ, ಅವುಗಳ ಪಾತ್ರವನ್ನು ಹೇಗೆ ಬದಲಾಯಿಸ್ಕೋಬೇಕಾಗಿದೆ, ಹೇಗೆ ಅವು ಒಂದು ಉತ್ತಮ ವಾತಾವರಣವನ್ನು ಮಾರುಕಟ್ಟೆಗಳ ಒಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಿರ್ವಹಿಸ್ಕೋಬೇಕಾದ್ರೆ ಮಾರುಕಟ್ಟೆಯನ್ನು ಬದಲಾಯಿಸೋದಲ್ಲ, ಮಾರುಕಟ್ಟೆಯೊಂದಿಗೆ ರಾಜ್ಯಗಳು ಸಹ ಕಾಂಪ್ಲಿಮೆಂಟ್ರಿಯಾಗಿ ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಹಾಗೆಯೇ ವೈಜ್ಞಾನಿಕವಾದಂತಹ ಸಂಶೋಧನೆಗೆ ನೆರವನ್ನು ಕೊಡುವಂತಹ ಒಂದು ಸನ್ನಿವೇಶವನ್ನು ಒದಗಿಸುವಂಥದ್ದು, ಹಾಗೆ ದುರ್ಬಲರಿಗೆ ನೆರವನ್ನು ಮಾಡುವಂಥದ್ದು, ಆದಾಯಗಳನ್ನು ಸಮನಾಗಿ ಹಂಚಿಕೆಯನ್ನು ನೀಡುವಂಥದ್ದು. ಹೀಗೆ ಅದು ರಾಜ್ಯವು ತನ್ನ ಪಾತ್ರವನ್ನು ಬದಲಾಯಿಸ್ಕೋಬೇಕಾಗಿದೆ ಬದಲಾಗುತ್ತಿರೋ ಸನ್ನಿವೇಶಗಳಿಗೆ ತಕ್ಕಂತೆ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಪರ್ಧೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಬೇಡಿಕೆ ಪೂರೈಕೆಗೆ ತಕ್ಕಂತೆ ಸ್ಪಂದಿಸುವಂತಹ ಕಾರ್ಯವನ್ನು ಸಹ ಅದು ಮಾಡಬೇಕಾಗಿರುತ್ತೆ ಅನ್ನೋ ಅಂಶಗಳನ್ನು ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಹೀಗೆ ವರ್ಲ್ಡ್ ಬ್ಯಾಂಕ್ ನೀಡಿರುವಂಥ ವರದಿಯ ಆಧಾರದ ಮೇಲೆ ರಾಜ್ಯಗಳು ಇಂದು ನಮ್ಮ ಪಾತ್ರಗಳನ್ನು ಹಿಂದಿನಂತೆ ಪೊಲೀಸ್ ರಾಜ್ಯಗಳೇ ಆಗಿರದೆ ಅಲ್ಲಿ ತನ್ನ ಜನರ ಒಂದು ಸುರಕ್ಷತೆಗಾಗಿ ಬದಲಾವಣೆ ಮಾಡ್ಕೋಬೇಕಾಗಿರುವ ಅಗತ್ಯತೆ ಇದೆ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮುಂದಿನ ಅಂಶಗಳನ್ನು ಚರ್ಚೆ ಮಾಡೋಣ. ಈ ಒಂದು ಸ್ಲೈಡ್ಸಲ್ಲಿ ಬಳಸಿದಂತಹ ಇಮೇಜ್ಗಳು ಇವಾಗಿದ್ವು. ಹೆಚ್ಚಿನ ಅಭ್ಯಾಸಕ್ಕೆ ಈ ಕೆಳಗಿನ ಪುಸ್ತಕಗಳನ್ನು ಮತ್ತು ಲಿಂಕನ್ನು ರೆಫರ್ ಮಾಡಿ. ಥ್ಯಾಂಕ್ ಯು.